ಹೆಸರು ವಿರೂಪಾಕ್ಷಿ. ಸರ್ಕಾರಿ ಪ್ರೌಢಶಾಲೆ ಕಕ್ಕಬೆನ್ನಳ್ಳಿಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಓದು ಬೆಳಕು ಕಾರ್ಯಕ್ರಮದಲ್ಲಿ ಅಮರಾಪುರ ಗ್ರಂಥಾಲಯ ಒಂದು ಪುಸ್ತಕವನ್ನು ಓದಿದ್ದೇನೆ. ಆ ಪುಸ್ತಕದ ಹೆಸರು ಮೈಸೂರು ದಸರಾ ಸಂಸ್ಥಾನದ ಒಡೆಯರ ಬಗ್ಗೆ. ಮೈಸೂರು ಒಡೆಯರು ಸ್ಥಾಪಕರು ಯದುರಾಯ ಕೃಷ್ಣರಾಯರು. ರಾಜಧಾನಿ ಹದಿನಾಡು ಇಂದ ಶ್ರೀರಂಗಪಟ್ಟಣಕ್ಕೆ ವರ್ಗಾವಣೆ ಮಾಡಿದರು. ಮೈಸೂರು ಕೊನೆಯದು. ಮೈಸೂರು ಲಾಂಛನ ಗಂಡಾಬೇರುಂಡ. ನಾಣ್ಯಗಳು 1 ಪಗಡೆ ರೂಪಾಯಿ. ಮೈಸೂರು ಹಳೆಯ ಹೆಸರು ಮಹಿಷ ಮಂಡಳ. ಮೊದಲನೇ ರಾಜ ಒಡೆಯರು. ಇವರು ಕಾಲ 1578 ರಿಂದ 1617 ನಡೆಸಿದರು. ಇವರು ಮೊದಲನೇ ಸ್ವತಂತ್ರ ಒಡೆಯರು. ರಾಜಧಾನಿಯನ್ನು ಹದಿನಾಡು ಇಂದ ಶ್ರೀರಂಗಪಟ್ಟಣಕ್ಕೆ ವರ್ಗಾವಣೆ ಮಾಡಿದರು. ದಳವಾಯಿ ಪದ್ಧತಿಯನ್ನು ಜಾರಿಗೆ ತಂದರು. 1610 ರಲ್ಲಿ ರಾಜ ಒಡೆಯರು ದಸರಾ ಹಬ್ಬ ಪ್ರಾರಂಭ ಮಾಡಿದರು. ಎರಡನೆಯ ರಾಜ ಕಟ್ಟಿರಾವ್ ನರಸರಾಜ ಒಡೆಯರು. ಇವರು ಕಾಲ 1538 ರಿಂದ 1659 ಒಳಗೆ ನಡೆಸಿದರು. ಇವರಿಗೆ ರಣಧೀರ ಎಂಬ ಬಿರುದು ಇವರಿಗಿದೆ. ಕಟ್ಟಿರಾವ್ ಪಣ ಎಂಬ ನಾಣ್ಯವನ್ನು ಜಾರಿಗೆ ತಂದರು. ಬಂಗಾಳದೊಡ್ಡಿ ಕಾಲುವೆ ನಿರ್ಮಾಣ ಮಾಡಿದರು. ಯಲಹಂಕದ ಮಾಗಡಿ ಕೆಂಪೇಗೌಡರನ್ನು ಸೋಲಿಸಿದರು. ಮೂರನೆಯದು ಬರೋರು ದೊಡ್ಡ ದೇವರಾಜ ಒಡೆಯರು. ಇವರು ಕಾಲ 1659 ರಿಂದ 1672 ಒಳಗೆ ನಡೆಸಿದರು. ಇವರು ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ಕಟ್ಟಿಸುತ್ತಾರೆ. ಧನ್ಯವಾದ.